ಈಗಾಗಲೇ ರಾಜಕೀಯದಲ್ಲಿ ಮೂಡಾ ಪ್ರಕರಣ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದ್ರೆ ಈಗ ಖರ್ಗೆ ಮನೆತನದ ಅಥವಾ ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಚಾರ ಬಿಜೆಪಿ ನೇರವಾಗಿ ಆರೋಪ ಮಾಡ್ತಾ ಇದೆ. ನಿನ್ನೆ ತಾನೇ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸುದೀರ್ಘವಾದಂಥ ಪತ್ರಿಕಾಗೋಷ್ಠಿಯನ್ನು ಮಾಡಿ ಖರ್ಗೆ ಕುಟುಂಬದ ವಿರುದ್ಧ ಸಾಲು ಆರೋಪಗಳನ್ನು ಮಾಡಿದರು. ಈಗ ಅದಕ್ಕೆ ತಿರುಗೇಟ್ ಕೊಡೋದಕ್ಕೆ ಕೇಂದ್ರ ಸಚಿವರು ಇನ್ಫ್ಯಾಕ್ಟ್ ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವರಾಗಿರುವಂಥ MB ಪಾಟೀಲ್ ಅವರು ಇವತ್ತು ಸುದ್ದಿಗೋಷ್ಠಿ ಮಾಡಿ ಸಾಕಷ್ಟು ವಿವರದ ಸ್ಪಷ್ಟನೆಯನ್ನು ಕೊಟ್ಟರು. ಆದರೆ ಈ ಒಂದು ವಿಚಾರ ಶೆಡ್ ಗಿರಾಕಿ ವರ್ಸಸ್ ದೊಡ್ಡ ಗಿರಾಕಿ ಅನ್ನುವಂಥ ಹೆಡ್ಲೈನ್ನೊಂದಿಗೆ ಭಾರಿ ವೈರಲ್ ಆಗ್ತಾ ಇದೆ. ಹಾಗಾದರೆ ಏನಿದು ಶೆಡ್ ಗಿರಾಕಿ ದೊಡ್ಡ ಗಿರಾಕಿ ನೋಡೋಣ ಬನ್ನಿ. ನೋಟಿಫಿಕೇಶನ್ ನಲ್ಲಿ ಎಲ್ಲೂ ಕೂಡ ಇಂಥ ಸೈಟು ಇಂಥದ್ದಕ್ಕೆ ನಾವು ಮುಡುಪಿಟ್ಟಿದ್ದೇವೆ ಇಲ್ಲ. ತನಿಖೆ ಆಗುವಂಗ ಚರ್ಚೆ ಆಗೋಂಗಿದ್ರೆ ಎಲ್ಲ ಆಗ್ಬೇಕಲ್ಲ. ಖರ್ಗೆ ಅವರು ಒಂದೇ ಯಾಕೆ ಅದೊಂದು ಸ್ಪೆಷಲ್ ಅಂತ ನಾರಾಯಣಸ್ವಾಮಿ ಗೊತ್ತಲೇ ಶೆಡ್ ಗಿರಾಕಿನ ನೀವು ಹೇಳಿರೋದು ಶೆಡ್ ಗಿರಾಕಿ ಅಂತ. ಹೌದು, ನಾನು ಶೆಡ್ ಗಿರಾಕಿ, ನಾನು ಭಾರಿ ದೊಡ್ಡ ಗಿರಾಕಿ ಅಲ್ಲ. ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಸಿಎ ಸೈಟು ಮಂಜೂರಾತಿ ವಿಚಾರ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಮತ್ತೊಂದು ಸುತ್ತಿನ ಸಮರ ನಡೀತಿದೆ. ಕಾನೂನು ಬಾಹಿರ ಅಕ್ರಮ ಅಂತ ಬಿಜೆಪಿ ಹೇಳ್ತಿದ್ರೆ ಅಕ್ರಮ ಅಲ್ಲ ಅದು ಸಕ್ರಮ ಅಂತ ಕಾಂಗ್ರೆಸ್ ಘಂಟಾಘೋಷವಾಗಿ ಹೇಳ್ತಿದೆ. ಎಲ್ಲರದ್ದೂ ಚರ್ಚೆ ಆಗಬೇಕೆಂದು ಸಚಿವ ಸತೀಶ್ ಜಾರಕಿಹೊಳಿ, ಛಲವಾದಿ ನಾರಾಯಣಸ್ವಾಮಿ ಶೆಡ್ ಗಿರಾಕಿ ಎಂದ ಎಂಬಿಪಿ. ಖರ್ಗೆ ಕುಟುಂಬದಿಂದ ಅಧಿಕಾರ ದುರ್ಬಳಕೆ ಆರೋಪ ಇದೀಗ ರಾಜಕೀಯ ನಾಯಕರ ಮಧ್ಯೆ ಜಟಾಪಟಿಗೆ ಕಾರಣವಾಗಿದೆ. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅಂತೂ ಒಂದೊಂದೇ ದಾಖಲೆಗಳನ್ನು ಇಟ್ಟು ಆರೋಪ ಮಾಡ್ತಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟ ಸತೀಶ್ ಜಾರಕಿಹೊಳಿ ಎಲ್ಲರದ್ದೂ ತನಿಖೆ ಆಗ್ಲಿ ಎಂದಿದ್ದಾರೆ. ಯಾರು ಜನರಲ್ ಕೊಟ್ರಿ, ಜನರಲ್ ಬರ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ನನ್ನ ಹತ್ರ ನೋಟಿಫಿಕೇಶನ್ ಕೂಡ ಇದೆ. ನೋಟಿಫಿಕೇಶನ್ ನಲ್ಲಿ ಎಲ್ಲೂ ಕೂಡ ಇಂಥ ಸೈಟು ಇಂಥದ್ದಕ್ಕೆ ನಾವು ಮುಡುಪಿಟ್ಟಿದ್ದೇವೆ ಇಲ್ಲ. ಇದೆಲ್ಲವೂ ಕೂಡ ಕಾನೂನು ಬಾಹಿರ. ಅದಾದ್ಮೇಲೆ ನೀವು ಇದನ್ನು CA ಸೈಟ್ಗಳನ್ನ ನೀವು ಅಲಾಟ್ ಮಾಡಿರೋದು. ಅಲಾಟ್ ಮಾಡ್ಬೇಕಂತಂದ್ರೆ ದೇರ್ ಆರ್ ಸೋ ಮೆನಿ ಪ್ರೊಸೀಜರ್ಸ್. ತನಿಖೆ ಆಗುವಂಗ ಚರ್ಚೆ ಆಗೋಂಗಿದ್ರೆ ಎಲ್ಲ ಆಗ್ಬೇಕಲ್ಲ. ಖರ್ಗೆ ಅವರು ಒಂದೇ ಯಾಕೆ ಅದೊಂದು ಸ್ಪೆಷಲ್ ಅಂತ ಎಲ್ಲರದು ಆಗಲ್ರಿ. ಹಿಂದೆ ಕಳೆದ 10 ವರ್ಷಗಳಲ್ಲಿ ಯಾರ್ಯಾರು ಕೊಟ್ಟಿದ್ದಾರೆ, ಹಿಂದಿನ ಸರ್ಕಾರ ಈ ಸರ್ಕಾರ, ಚರ್ಚೆ ಆಗಬೇಕು. ಒಬ್ಬರಿಗೆ ಅಷ್ಟು ಮಹತ್ವ ಕೊಡೋದು ಅವಶ್ಯಕತೆ ಇಲ್ಲ. ಸಾಕಷ್ಟು ಸರ್ಕಾರಿ ಜಮೀನುಗಳನ್ನು ಸಾವಿರಾರು ಎಕರೆ ಕೊಟ್ಟಿದ್ದಾರೆ ಇತಿಹಾಸದಲ್ಲಿ. ಸೊ ಇಂದ ನಾವು ಹಿಂದಿಂದ ಬಿಟ್ಟು ಬಿಡೋದು, ಈಗಿಂದ ಅಷ್ಟೇ ಮಹತ್ವ ಕೊಡೋದು, ಇದನ್ನೇ ಭಾರಿ ಮೇಲೋ ಇದು ಸರಿ ಆಗೋಲ್ಲ. ಛಲವಾದಿ ಎಂಬಿಪಿ ಮಧ್ಯೆ ಶೆಡ್ ಗಿರಾಕಿ ಮಾತಿನ ಸಮರ. ಛಲವಾದಿ ನಾರಾಯಣಸ್ವಾಮಿ ಶೆಡ್ ಗಿರಾಕಿ ಅಂತ ಸಚಿವ MB ಪಾಟೀಲ್ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಛಲವಾದಿ ನಾರಾಯಣಸ್ವಾಮಿ ದೊಡ್ಡ ಗಿರಾಕಿಯಲ್ಲ ಶೆಡ್ ಗಿರಾಕಿನೇ ಎಂದಿದ್ದಾರೆ. ನಾರಾಯಣಸ್ವಾಮಿ ಗೊತ್ತಲೇ ಶೆಡ್ ಗಿರಾಕಿನ ಸುಮ್ಮನೆ ಯಾರನ್ನ ಒಬ್ಬರನ್ನ ಟಾರ್ನಿಷ್ ಮಾಡುವಂತ ಕೆಲಸ ಏನು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಲೇಯರ್ ಸಿಂಗ್ ಅಂಡ್ ನಾರಾಯಣಸ್ವಾಮಿ ತಪ್ಪೇನಿಲ್ಲ. ನಾನು ಕಟ್ಟಿರೋದೇ ಶೆಡ್, ನೀವು ಹೇಳಿರೋದು ಶೆಡ್ ಗಿರಾಕಿ ಅಂತ. ಹೌದು, ನಾನು ಶೆಡ್ ಗಿರಾಕಿ, ನಾನು ಭಾರಿ ದೊಡ್ಡ ಗಿರಾಕಿ ಅಲ್ಲ. ನಾನು ಶೆಡ್ ಗಿರಾಕಿ, ತೊಂದರೆ ಇಲ್ಲ. ಒಟ್ಟಾರೆಯಾಗಿ ಈ ಹಿಂದೆ ಬಿಜೆಪಿ ಸರ್ಕಾರ ಚಾಣಕ್ಯ ವಿವಿಗೆ ಕೈಗಾರಿಕಾ ಪ್ರದೇಶದಲ್ಲಿ 116 ಎಕರೆ ಭೂಮಿಯನ್ನ ಕೇವಲ 50 ಕೋಟಿ ರೂಪಾಯಿಗೆ ಮಂಜೂರು ಮಾಡಿದೆ. ಇದರಿಂದ ರಾಜ್ಯದ ಬೊಕ್ಕಸಕ್ಕೆ 137 ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸುತ್ತಿದೆ. ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ತನಿಖೆಯಿಂದಲೇ ಹೊರಬರಬೇಕು. ಬ್ಯೂರೋ ರಿಪೋರ್ಟ್ TV9.